ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಮ್ನೇಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ತಮ್ನೇಲ್ ಮಾಡಬೇಕು, ಇದರಿಂದ ಏನು ಉಪಯೋಗ ಅಂತ ಮೊದಲೇ ಹೇಳ್ಬಿಡ್ತೀನಿ ಕೇಳಿ. ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಸ್ಗಳಿಗೆ ವ್ಯೂಸ್ ಬರಬೇಕು ಅಂತಾರೆ 90% ರೋಲ್ ತಮ್ನೇಲ್ದೇ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಷ್ಟು ಬೇಗ ನಿಮಗೆ ವ್ಯೂಸ್ಗಳು ಬರುತ್ತೆ. ನೀವು ತಮ್ನೇಲ್ನೇ ಚೆನ್ನಾಗಿ ಮಾಡಿಲ್ಲ, ಹೆಂಗೋ ಸುಮಾರಾಗಿ ಮಾಡಿದ್ದೀರಾ ಅಂತಾರೆ ವ್ಯೂಸ್ಗಳು ಬರಲ್ಲ. ಒಂದು ಸಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಇವಾಗ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ವೀಡಿಯೋ ಹಿಂಗೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ತಮ್ನೇಲೇ ತೋರಿಸೋದು. ನಾನು ತಮ್ನೇಲೇ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಯಾವುದೋ ಒಂದು ವೀಡಿಯೋದಲ್ಲಿ ಯಾವುದೋ ಒಂದು ಸ್ಕ್ರೀನ್ಶಾಟ್ನ ಅವರು ಯೂಟ್ಯೂಬರ್ ತೋರಿಸ್ತಾರೆ. ಆವಾಗ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ, ಕ್ಲಿಕ್ ಮಾಡೋದಕ್ಕೆ ಬರಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ತಮ್ನೇಲ್ನ ಹೈ ಕ್ವಾಲಿಟಿಲಿ ಕ್ರಿಯೇಟ್ ಮಾಡಬೇಕು. ನೀವು ವೀಡಿಯೋ ಕ್ವಾಲಿಟಿ ನೀವು ವೀಡಿಯೋನ ನೀವು DSLR ಮಾಡಲೇಬೇಕು ಅಂತ ಏನಿಲ್ಲ. DSLR ಮಾಡಿದ್ರು ಪರವಾಗಿಲ್ಲ, ತಮ್ನೇಲ್ ಮಾತ್ರ DSLR ರೇಂಜ್ ಮಾಡಿ. ಇದು ನನ್ನ ಥಾಟು. ವೀಡಿಯೋ ಕ್ಲಾರಿಟಿ ನೀವು ಸುಮಾರಾಗಿ ಮಾಡಿದ್ರೆ ಸಾಕು. ಅಫ್ಕೋರ್ಸ್ ಎಲ್ಲರ ಹತ್ರನೂ ಆಂಡ್ರಾಯ್ಡ್ ಫೋನ್ ಇದೆ ಇವಾಗ, ಸೊ ಮೀಡಿಯಮ್ ಕ್ವಾಲಿಟಿ ಆದರೂ ಸಿಗುತ್ತೆ. ಸೊ DSLR ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ ಕ್ಲಾರಿಟಿ ನೀವು ಮಾಡಿದ್ರೆ ಸಾಕು. ತಮ್ನೇಲ್ ಮಾತ್ರ DSLR ರೇಂಜ್ಗೆ ಮಾಡಬೇಕು. ನೀವು ತಮ್ನೇಲ್ ಮಾಡಲಿಲ್ಲ, ಸುಮ್ಮನೆ ವೀಡಿಯೋ ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿರ ಅಂತಾರೆ, ವ್ಯೂಸೇ ಬರೋಲ್ಲ. ಈಗ ತಮ್ನೇಲ್ನ ನೀವು ಒಂದು ಸಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ತಮ್ನೇಲೇ ಚೆನ್ನಾಗಿ ಮಾಡಿಲ್ಲ, ನೀವು ಯಾವ ಸುಮಾರಾಗಿ ಮಾಡಿಬಿಟ್ಟಿದ್ದೀರಾ. ಆದರೆ ವೀಡಿಯೋನ ನೀವು DSLR ಮಾಡಿಬಿಟ್ಟಿದ್ದೀರಾ, ತಮ್ನೇಲೇ ಚೆನ್ನಾಗಿ ಮಾಡಿಲ್ಲ ಅಂದರೆ ಯಾರು ಕ್ಲಿಕ್ ಮಾಡ್ತಾರೆ ಹೇಳಿ? 90% ಜನ ಕ್ಲಿಕ್ಕೇ ಮಾಡೋಕೆ ಹೋಗಲ್ಲ. ಅದೇ ನೀವು ತಮ್ನೇಲೂ ಚೆನ್ನಾಗಿ ಮಾಡಿ ವೀಡಿಯೋನೂ ತುಂಬ ಚೆನ್ನಾಗಿ ಮಾಡಿದರೆ ಕ್ಲಿಕ್ ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ತಮ್ನೇಲ್ನ ನೀವು ಚೆನ್ನಾಗಿ ಮಾಡಿ. ತಮ್ನೇಲ್ ಸೂಪರ್ ಮಾಡಿದ್ರೆ ನಿಮಗೆ ವ್ಯೂಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ, ಇಂಪ್ರೆಷನ್ಗಳು ಬರುತ್ತೆ, ತುಂಬ ಚೆನ್ನಾಗಿ ಕ್ಲಿಕ್ ಥ್ರೂ ರೇಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಆಟೋಮೆಟಿಕ್ಕಾಗಿ ವ್ಯೂಸ್ ಎಲ್ಲ ಬರುತ್ತೆ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ತಮ್ನೇಲ್ ಹೇಗೆ ಮಾಡೋದು, HD ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಇವತ್ತು ಮೊಬೈಲಲ್ಲಿ ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆನಾ? ತಿಳಿಸ್ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬರ್ಗೆಲ್ಲ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ತಮ್ನೇಲ್ನ ಮಾಡೋದಕ್ಕೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಪಿಕ್ಸೆಲ್ ಲ್ಯಾಬ್ ಅಂತ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಜಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು HD ತಮ್ನೇಲ್ಗಳನ್ನ ಮಾಡ್ಕೋಬೋದು ಕಣ್ರಪ್ಪ. ಸೂಪರಾಗಿ HD ತಮ್ನೇಲ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ವರ್ಕ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇನು ಮಾಡ್ಬೇಕಂತಾರೆ, ಜಸ್ಟ್ ಇಲ್ಲಿ ಕೆಳಗಡೆ 4ನೇ ಟ್ಯಾಬ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೇಲ್ ಅಂತ ಕೇಳುತ್ತೆ. ಯೂಟ್ಯೂಬ್ ತಮ್ನೇಲ್ನ ನಾವು ಯಾವಾಗ ಸೆಲೆಕ್ಟ್ ಮಾಡ್ತೀವಿ, ಯೂಟ್ಯೂಬ್ಗೆ ಎಷ್ಟು ರೆಸಲ್ಯೂಷನ್ ಬೇಕು, ಫೋಟೋ ತಮ್ನೇಲ್ಗೆ ಎಷ್ಟು ರೆಸಲ್ಯೂಷನ್ ಬೇಕು ಅದೇ ಸೆಲೆಕ್ಟ್ ಮಾಡ್ಕೊಳುತ್ತೆ. ನೀವು ನೋಡ್ಬೋದು, ವಿಡ್ತು 1280 ಆಯಿತು, ಹೈಟು 720 ಆಯಿತು. ಸೊ ತಮ್ನೇಲ್ಗೆ ಎಷ್ಟು ಫೋಟೋ ರೆಸಲ್ಯೂಷನ್ ಬೇಕು ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ನೀವು ಸ್ಮಾರ್ಟಾಗಿ ವರ್ಕ್ ಮಾಡುವಂಥ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಸುಮ್ಮನೆ ಕಷ್ಟಪಟ್ಟೆಲ್ಲ ತಮ್ನೇಲ್ನ ಮಾಡೋದಕ್ಕೆ ಹೋಗಬೇಡಿ, ಸಿಂಪಲಾಗಿ ಮಾಡ್ಬೋದು ಇದರಲ್ಲಿ. ಸೊ ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಜಸ್ಟ್ ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಯೂಟ್ಯೂಬ್ ತಮ್ನೇಲ್ಗೆ ಎಷ್ಟು ಬೇಕು ರೆಸಲ್ಯೂಷನ್ ಅದು ಬಂತು. ಸೊ ಅಷ್ಟೇ, ಇಲ್ಲೊಂದು ನ್ಯೂ ಟೆಕ್ಸ್ಟ್ ಅಂತ ಹಿಂಗೆ ಬಂದು ಕೂತಿರುತ್ತೆ. ಇದನ್ನು ನೀವು ಡಸ್ಟ್ಬಿನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ ಅಂತಂದರೆ ತುಂಬ ಜನ ಏನು ಅಂತಂದರೆ, ಈಗ ಒಂದು ಟೆಕ್ಸ್ಟ್ ಈ ಥರ ಬಂದು ಕೂತಿರುತ್ತೆ ಅಂತಂದರೆ ಇದನ್ನ ಸುಮ್ಮನೆ ಅಯ್ಯೋ ಯಾವನ್ ಡಿಲೀಟ್ ಮಾಡ್ತಾನೆ ಗುರು ಅಂದ್ಬಿಟ್ಟು ಹಿಂಗೆ ಕೆಳಗೆ ತಳ್ಬಿಡ್ತಾರೆ. ತಪ್ಪು ಅದು. ಸ್ವಚ್ಛ ಭಾರತ್ ಮೇಂಟೈನ್ ಮಾಡಬೇಕು. ಓಕೆನಾ? ಸೊ ಡಸ್ಟ್ಬಿನ್ಗೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ. ಓಕೆನಾ? ಸೊ ಒಟ್ಟಿನ ಡಿಲೀಟ್ ಮಾಡ್ರಪ್ಪ ಆ ಥರ. ಡಸ್ಟ್ಬಿನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಓಕೆ, ಇವಾಗ ಈ ಕಲರ್ನ ಚೇಂಜ್ ಮಾಡೋಣ. ಓಕೆನಾ? ಈ ತಮ್ನೇಲ್ಗೆ ನಾವು ಇವಾಗ ಕಲರ್ನ ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದು? ಜಸ್ಟ್ ಇಲ್ಲೇ ನಿಮಗೆ ಕಲರ್ ಅಂತ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕಲರ್ ಅನ್ನೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಕಲರ್ಸ್ಗಳು ಬರುತ್ತೆ. ಡಿಫ್ರೆಂಟ್ ಆದಂಥ ಒಂದು ಕಲರ್ಸ್ಗಳು ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ರೆಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ರೆಡ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಇಲ್ಲಿ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾನು ಇವಾಗ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಫೋಟೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಗ್ಯಾಲರಿ ಓಪನ್ ಮಾಡ್ಬಿಟ್ಟು ಫೋಟೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಫೋಟೋ ಹೇಗೆ ಇಂಪೋರ್ಟ್ ಮಾಡೋದು ಅಂತಾರೆ, ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫ್ರಮ್ ಗ್ಯಾಲರಿ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಫೋಟೋಸ್ಗಳನ್ನ ನೀವು ಇಂಪೋರ್ಟ್ ಮಾಡ್ಕೋಬೋದು. ಇವಾಗ ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ನೀವು ಫೋಟೋನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕ್ರಾಪ್ ಕೇಳುತ್ತೆ, ಎಷ್ಟು ಫೋಟೋ ಸೈಜ್ ಬೇಕು ಅಂತ. ನಾನು ಜಸ್ಟ್ ಇವಾಗ ಕ್ರಾಪ್ ಮಾಡ್ಕೊಳ್ತೀನಿ. ಕ್ರಾಪ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನೋಡ್ಬೋದು, ಇದು ಎಷ್ಟು ಬೇಕು ಅಷ್ಟು ಝೂಮು, ಎಷ್ಟು ಬೇಕಾದ ಇದು ಮಾಡ್ಕೊಬೋದು ನೀವು. ಸೊ ಸದ್ಯಕ್ಕೆ ನಾನು ಇವಾಗ ಇಷ್ಟು ಝೂಮ್ ಮಾಡ್ಕೊಳ್ತೀನಿ, ನೋಡೋಣ. ಓಕೆ, ಇಷ್ಟು ಝೂಮ್ ಮಾಡ್ಕೊಂಡ ನಂತರ ಇವಾಗ ನಾನು ಟೆಕ್ಸ್ಟ್ನ ಹಾಕ್ತೀನಿ. ಓಕೆನಾ? ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ನ ಹಾಕೋಬೋದು. ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಹಾಕೋಬೋದು. ಇವಾಗ ನಾನು ಟೈಪ್ ಮಾಡ್ತೀನಿ, ಹೌ ಟು ಮೇಕ್ ಥಂಬ್ನೇಲ್. ಓಕೆ, ಸೊ ಈ ಥರ ಕ್ಲಿಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಬರುತ್ತೆ. ಓಕೆನಾ? ಮೇ ಬಿ ಇದನ್ನು ನಾನು ಫೋಟೋ ಇನ್ನೂ ಒಂದು ಸ್ವಲ್ಪ ಕ್ರಾಪ್ ಮಾಡೋದು. ಹೇಗಪ್ಪ ಅಂತಂದ್ರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರಾಪ್ ಅಂತ ಇರುತ್ತೆ, ಕ್ರಾಪ್ ಮಾಡ್ತೀನಿ. ಓಕೆ, ಇಷ್ಟು ಕ್ರಾಪ್ ಮಾಡೋಣ. ಈಗ ಹೌ ಟು ಮೇಕ್ ಥಂಬ್ನೇಲ್ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಫಂಟ್ ಸ್ಟೈಲ್ನ ಚೇಂಜ್ ಮಾಡೋದು
ಹೇಗಪ್ಪ ಅಂತಂದರೆ ಇಲ್ಲಿ ಎ ಬಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಂಟ್ ಸ್ಟೈಲ್ನ ಕೇಳುತ್ತೆ, ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಹೌ ಟು ಮೇಕ್ ಥಂಬ್ನೇಲ್ ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಶ್ಯಾಡೋನ ಆನ್ ಮಾಡ್ಕೊಳ್ಳಿ. ಶ್ಯಾಡೋ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ, ಶ್ಯಾಡೋನ ಆನ್ ಮಾಡಿಕೊಂಡ್ರೆ ಅಲ್ಲಿ ಬ್ಯಾಕ್ ಸೈಡೆಲ್ಲ ಬ್ಲ್ಯಾಕ್ ಬರುತ್ತೆ, ನೀವು ನೋಡ್ಬೋದು ಬಂದಿದೆ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ಈ ಥರ ನೀವು ಶ್ಯಾಡೋನ ಆನ್ ಮಾಡ್ಕೋಬೇಕು. ಓಕೆನಾ. ಸೊ ಇವಾಗ ನೀವು ತುಂಬ ನನ್ನ ಫೋಟೋಸ್ಗಳಲ್ಲಿ ನೀವು ನೋಡಿರ್ತೀರ ಥಂಬ್ನೇಲ್ಗಳಲ್ಲಿ ಮೇಲ್ಗಡೆ ಬ್ಲ್ಯಾಕು, ಕೆಳಗಡೆ ಬ್ಲ್ಯಾಕು ಒಂದು ಲೈನು, ಅಲ್ಲಿ ನಾನು ಈ ಥರ ಟೈಪ್ ಮಾಡಿರ್ತೀನಿ. ಅದೇಗಪ್ಪ ಅಂತಂದರೆ ಇವಾಗ ಇದನ್ನು ನಾನು ಎಕ್ಸಾಂಪಲಾಗಿ ತೊಗೊಳ್ತೀನಿ, ಇಲ್ಲಿಗೆ ತಗೊಂಡು ಹೋಗ್ತೀನಿ. ಫಸ್ಟು ತಗೊಂಡು ಹೋಗ್ಬಿಟ್ಟು ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಬ್ಯಾಕ್ಗ್ರೌಂಡ್ ಅಂತ, ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ. ಎನೇಬಲ್ ಮಾಡಿದ ತಕ್ಷಣ ಈ ಥರ ಒಂದು ಬ್ಲ್ಯಾಕ್ ಬರುತ್ತೆ, ಇಲ್ಲಿ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಸೊ ಅದಾದಮೇಲೆ ಈ ಕಡೆಗೆ ಫುಲ್ಲು ಬ್ಲ್ಯಾಕ್ನ ಕವರ್ ಮಾಡಬೇಕು. ಹೇಗಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದರೆ ಲೆಫ್ಟ್ ಪ್ಯಾಡಿಂಗ್ ಅಂತ ಇರುತ್ತೆ. ಸೊ ಇದನ್ನ ಜಸ್ಟ್ ನೀವು ಹಿಂಗೆ ಸ್ವೈಪ್ ಮಾಡಿದ್ರೆ ಅದು ಹೋಗಿ ತುಂಬ್ಕೊಳ್ಳುತ್ತೆ. ನೆಕ್ಸ್ಟು ರೈಟ್ ಪ್ಯಾಡಿಂಗ್ ಈ ಕಡೆನೂ ತುಂಬ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ರಾ. ಸೊ ಇದಾದಮೇಲೆ ಫೋಟೋನ ಇನ್ನೊಂದು ಸ್ವಲ್ಪ ಚಿಕ್ಕ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಕೆಳಗಡೆಗೂ ಇದೇ ಥರ ಹಾಕೋಬೇಕು ಅಂತಾರೆ. ಜಸ್ಟ್ ಇದನ್ನ ನಾನು ಇವಾಗ ಕಾಪಿ ಮಾಡ್ಕೊಳ್ತೀನಿ, ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಬೇಡ ಅಂತ. ಸೊ ಈ ಥರ ಕೂರಿಸ್ಕೋಬೋದು. ಓಕೆನಾ. ಸೊ ನೋಡಿ, ಈ ಥರ ಮೇಲ್ಗಡೆ ಒಂದು ಲೈನು, ಕೆಳಗಡೆ ಒಂದು ಲೈನು. ಥಂಬ್ನೇಲ್ ಈ ಥರ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಓಕೆನಾ. ಸೊ ಇವಾಗ ಇನ್ನೊಂದು ಫೋಟೋನ ನಾನು ಇಂಪೋರ್ಟ್ ಮಾಡಿ ತೋರಿಸ್ತೀನಿ, ಒಂದು ಕಟ್ ಮಾಡಿರುವಂಥ ಫೋಟೋನ ಅದೇಗೆ ನಾವು ಥಂಬ್ನೇಲಲ್ಲಿ ಉಪಯೋಗಿಸೋದು ಅಂತ ಇವಾಗ ನಾನು ಇಂಪೋರ್ಟ್ ಮಾಡಿ ತೋರಿಸ್ತೀನಿ ಬನ್ರಪ್ಪ. ಓಕೆ ಗೈಸ್, ಇವಾಗ ನಾನು ಕಟ್ ಮಾಡಿರುವಂಥ ಫೋಟೋನ ನಾನು ಇವಾಗ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಕಟ್ ಮಾಡಬೇಕು ಅಂತಂದರೆ ಒಂದು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಸೊ ನೀವೇನಾದರೂ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರೆ ಈ ಥರ ಹೇಗೆ ಬ್ರೋ ಕಟ್ ಮಾಡೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ವಿಡಿಯೋ ಮಾಡ್ಕೊಡ್ತೀನಿ. ಸೊ ಅದಾದಮೇಲೆ ಓಕೆನ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಅದು ಇಂಪೋರ್ಟ್ ಆಯಿತು ಫೋಟೋ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ಥರ ನೀವು ಸೈಜ್ ಎಷ್ಟು ಬೇಕಷ್ಟನ್ನ ನೀವು ಇದು ಮಾಡ್ಕೋಬೋದು. ಸದ್ಯಕ್ಕೆ ಇವಾಗ ನಾನು ಈ ಫೋಟೋನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆನಾ. ಇದೊಟ್ಟಿದ್ದೀನಿ ಯಾವ ಥರ ಮಾಡೋದೇನು ಅಂತ. ಸೊ ಇವಾಗ ಈ ಫೋಟೋಗೆ ನಾನು ಟ್ಯೂಟೋರಿಯಲ್ನ ಕೊಡ್ತೀನಿ, ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಕಣ್ರಪ್ಪ. ಡಿಲೀಟ್ ಮಾಡೋದು ಹೇಗೆ ಅಂತಾರೆ, ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಸ್ಟ್ಬಿನ್ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಯಿತು. ಓಕೆ, ಸೊ ಈಗ ಸೈಜ್ ಇದು ಮಾಡ್ಕೊಳ್ತೀನಿ ನೋಡಿ ಇಲ್ಲಿ. ಸೊ ಈ ಥರ ಕೂರಿಸ್ಕೊಳ್ತೀನಿ. ಕೂರಿಸ್ಕೊಂಡ ನಂತರ ಇಲ್ಲಿ ಬ್ಯಾಕ್ ಸೈಡೆಲ್ಲ ಒಂದು ಬ್ಲ್ಯಾಕ್ನ ಹಾಕೋಬೇಕು. ಶ್ಯಾಡೋನ ಆನ್ ಮಾಡ್ಕೊಳ್ತೀನಿ. ಶ್ಯಾಡೋ ಇಲ್ಲಿರುತ್ತೆ. ಸೊ ಶ್ಯಾಡೋ ಇಲ್ಲಿರುತ್ತೆ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡೆಲ್ಲ ಬ್ಲ್ಯಾಕ್ ಆಗುತ್ತೆ. ಓಕೆನಾ ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡೆಲ್ಲ ಬ್ಲ್ಯಾಕ್ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಓಕೆನಾ. ಸೊ ಈ ಥರ ನೀವು ಬ್ಯಾಕ್ ಸೈಡ್ ಬ್ಲ್ಯಾಕ್ ಹಾಕ್ಕೊಂಡ್ರೆ ನೀವು ಶ್ಯಾಡೋನ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಈ ಥರ ಕೂರಿಸ್ಕೊಂಡ ನಂತರ ಸೊ ಇವಾಗ ಇನ್ನೂ ತುಂಬ ಆಪ್ಷನ್ಸ್ಗಳಿದ್ದಾವೆ, ಅದನ್ನ ತೋರಿಸ್ತೀನಿ ಇವಾಗ. ಸೊ ಸ್ಟ್ರೋಕ್ನ ಹಾಕೊಳ್ಳೋಣ. ಓಕೆನಾ. ತುಂಬ ಜನ ನೀವು ಇವಾಗ ನೋಡಿದ್ದೀರಾ ಫೋಟೋ ಸುತ್ತ ವೈಟ್ಗೆ ಒಂಥರ ಹಿಂಗೆ ಸ್ಕೆಚ್ ಥರ ಬಂದಿರುತ್ತೆ. ತುಂಬ ಜನ ಏನು ಅಂತಂದರೆ ಅದನ್ನ ಎಡಿಟ್ ಮಾಡಬೇಕು, ನಾವು ಹಿಂಗೆ ಬರ್ಕೊಂಡು ಹೋಗಬೇಕು, ಸ್ಕೆಚ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಆ ಥರ ಏನೂ ಇಲ್ಲ. ಜಸ್ಟ್ ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೋಕ್ ಅಂತ ಆಪ್ಷನ್ ಇರುತ್ತೆ, ಇದನ್ನ ಎನೇಬಲ್ ಮಾಡಿಕೊಂಡ್ರೆ ಸಾಕು. ವೈಟ್ ಕಲರ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಸೈಡಲ್ಲಿ ಅದೇ ಡ್ರಾ ಆಗುತ್ತೆ. ಸೊ ನೀವು ಸ್ಟ್ರೋಕ್ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತಾರೆ, ಜಸ್ಟ್ ಇದನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಬರುತ್ತೆ. ಓಕೆನಾ. ಇಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಮಾಡ್ಕೊಂಡಷ್ಟು ಚೆನ್ನಾಗಿ ಕಾಣಲ್ಲ. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ. ಸೊ ಇಷ್ಟಿರಲಿ. ಓಕೆ, ಒಂಥರ ಸ್ಟಿಕ್ಕರ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡೋರ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ. ಓಕೆನಾ. ಈ ಥರ ಕೂರಿಸ್ಕೊಳ್ಳಿ. ಸೊ ಇವಾಗ ನೀವು ಈ ಫೋಟೋನ ನೀವು ಮತ್ತೆ ಕಾಪಿ ಮಾಡ್ಕೋಬೇಕು ಅಂತಾರೆ, ಜಸ್ಟ್ ಇದನ್ನೇ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಅಂತ ಇರುತ್ತೆ, ಕಾಪಿನ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ನೀವು ಮತ್ತೆ ಇನ್ನೊಂದ್ಸಲ ಇಂಪೋರ್ಟ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆನಾ. ಈ ಥರ ಕಾಪಿ ಮಾಡ್ಕೋಬೋದು. ಆಮೇಲೆ ಇನ್ನೂ ತುಂಬ ಆಪ್ಷನ್ಸ್ಗಳಿದ್ದಾವೆ ಕಣ್ರಪ್ಪ. 3D ಅಂತ ಅದು ಏನೇನೋ ಇದೆ, ಇವಾಗ ತೋರಿಸ್ತೀನಿ ಸುಮ್ಮನಿರಿ. 3D ರೊಟೇಟ್ ಅಂತ ಇಲ್ಲಿ ನೀವು ಇವಾಗ ರೊಟೇಟ್ ಮಾಡ್ಯಾರ. ಇವಾಗ ನಾನು ಇಲ್ಲಿ ಹೆಂಗೆ ಹೋಗುತ್ತೆ ಈ ಥರ 3Dಲೆಲ್ಲ ನೀವು ಮಾಡ್ಕೋಬೋದು, ಈ ಥರ ತಿರುಗಿಸ್ಬೋದು. ಈ ಥರ ತುಂಬ ಆಪ್ಷನ್ಗಳಿದ್ದಾವೆ, ನೀವು ನೋಡ್ಕೋಬೇಕು. ಓಕೆನಾ. ನಾನು ಎಲ್ಲನೂ ಹೇಳೋದಕ್ಕಾಗಲ್ಲ, ತುಂಬ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಆ ಒಂದು ಕಾರಣಕ್ಕೆ. ಸೊ ನೆಕ್ಸ್ಟ್ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ನ ಹಾಕೋಬೇಕು ಅಂತಾರೆ. ಇವತ್ತಿನ ಡೇಟ್ನ ಹಾಕಬೇಕು ಅಂತಂದರೆ ಜಸ್ಟ್ ನೀವು ಯೋಚನೆ ಮಾಡೋಂಗಿಲ್ಲ, ಇವತ್ತೆಷ್ಟು ಡೇಟು ಅಂತ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಜಸ್ಟ್ ಕರೆಂಟ್ ಡೇಟ್ ಅಂತ ಹೊಡ್ರೆ ಇವತ್ತಿನ ಡೇಟ್ ಬಂದ್ಬಿಡುತ್ತೆ, ನೀವು ನೋಡ್ಬೋದು. ಸೊ ಈ ಥರ ಸ್ಮಾರ್ಟಾಗಿರುವಂಥ ಆ್ಯಪ್ಸ್ಗಳನ್ನ ನೀವು ಯೂಸ್ ಮಾಡಬೇಕು. ಓಕೆನಾ. ಡೇಟ್ ನೋಡಿ ಅದೇ ಬಂದ್ಬಿಡ್ತು. ನಾವು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಇದಕ್ಕೂ ಫಂಡ್ ಸ್ಟೈಲ್ ಚೇಂಜ್ ಮಾಡ್ತೀನಿ ನೋಡಿ, ಚೇಂಜ್ ಮಾಡಿದೆ. ಓಕೆನಾ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದನ್ನು ಡಿಲೀಟ್ ಮಾಡ್ತೀನಿ, ಒಂದು ಫೋಟೋ ಡಿಲೀಟ್ ಮಾಡ್ತೀನಿ ಕಣ್ರಪ್ಪ. ಓಕೆನಾ. ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ. ಸೊ ಈ ಥರ ಡೇಟ್ನ ನೀವು ಹಾಕೋಬೋದು, ಇಷ್ಟೇ ಸಿಂಪಲ್. ಸೊ ಈ ಥರ ಡೇಟ್ ಹಾಕೋಬೋದು. ಆಮೇಲೆ ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ಸ್ಟಿಕ್ಕರ್ಸ್ಗಳು ನಿಮ್ಗೆ ಯಾವ ಥರ ಬೇಕು ಆ ಥರ ಸ್ಟಿಕ್ಕರ್ಸ್ ಹಾಕೋಬೋದು. ಆಮೇಲೆ ಶೇಪ್ಸ್ಗಳು ಹಾಕೋಬೋದು. ಶೇಪ್ಸ್ಗಳು ತುಂಬ ಥರ ಶೇಪ್ಸ್ಗಳಿರುತ್ತೆ. ಇಲ್ಲಿ ನೋಡಿ, ಈ ಥರ ರೌಂಡ್ ಶೇಪು, ಸರ್ಕಲ್ ಎಲ್ಲ ಇರುತ್ತೆ. ಸೊ ಇದನ್ನು ಕೂಡ ಹಾಕೋಬೋದು. ಆಮೇಲೆ ಇನ್ನೊಂದು ಡ್ರಾ ಮಾಡ್ಬೋದು. ನೀವು ಡ್ರಾನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಥರ ಡ್ರಾ ಬೇಕು ಈ ಥರ ಆರಾಮಾಗಿ ತೋರಿಸೋದು, ಇವೆಲ್ಲ ಮಾಡ್ಬೋದು. ಓಕೆನಾ. ಈ ಥರ ನೀವು ಈ ಒಂದು ಪಿಕ್ಸೆಲ್ ಲ್ಯಾಬ್ ಉಪಯೋಗಿಸ್ಕೊಂಡು ತುಂಬ ಬೇರೆ ಬೇರೆ ರೀತಿಯೆಲ್ಲ ಎಡಿಟ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಇನ್ನೂ ಏನೇನು ಆಪ್ಷನ್ ಇದೆ ನೀವು ನೋಡ್ಕೋಬೇಕು. ಓಕೆನಾ.
ಸೊ ಇವಾಗ ಇದನ್ನು ಡಿಲೀಟ್ ಮಾಡಬೇಕು, ಫೋಟೋನ ಡಿಲೀಟ್ ಮಾಡಬೇಕು ಅಂತಾರೆ, ಜಸ್ಟ್ ಡಿಲೀಟ್ ಹೋಗ್ತಾರೆ ಹೋಯ್ತು. ಸೊ ಈ ಥರ ಇನ್ನು ಏನೇನು ಆರೋ ಮಾರ್ಕ್ ಹಾಕೋದು ನೋಡಿ ಇಲ್ಲ ಐತೆ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಆರೋ ಮಾರ್ಕ್ ಹಾಕೋಬೋದು. ಸೊ ಈ ಥರ ತುಂಬ ಡಿಫ್ರೆಂಟಾಗಿ ಏನೇನೋ ಆಪ್ಷನ್ಸ್ಗಳಿದೆ. ಆಮೇಲೆ ನೋಡ್ಕೊಳ್ಳಿ. ಸದ್ಯಕ್ಕೆ ನಾನು ಇವಾಗ ಇಷ್ಟು ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಹೇಗೆ ಎಕ್ಸ್ಪೋರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಓಕೆನಾ? ಇಷ್ಟೇ ನೀವು ತಮ್ನೇಲ್ ಮಾಡ್ಕೊಳ್ಳೋ ಪ್ರೋಸೆಸ್. ಓಕೆನಾ? ಈ ಒಂದು ವಿಡಿಯೋದಲ್ಲಿ ತಮ್ನೇಲಿಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.